ಬೆಂಗಳೂರು ಸುತ್ತಮುತ್ತ 6.5 ಲಕ್ಷ ಅನಧಿಕೃತ ಆಸ್ತಿಗಳಿಗೆ ಇ-ಸ್ವತ್ತು ಮೂಲಕ ಸಿಗಲಿದೆ ಈ ಖಾತಾ. ರಾಜ್ಯ ಸರ್ಕಾರದ ಇ-ಸ್ವತ್ತು ಯೋಜನೆಯಡಿ ಬೆಂಗಳೂರು ಸುತ್ತಮುತ್ತಲಿನ 3 ಜಿಲ್ಲೆಗಳ 6.5 ಲಕ್ಷ ಅನಧಿಕೃತ ಆಸ್ತಿಗಳಿಗೆ ಈ ಖಾತಾ ಲಭ್ಯವಾಗಲಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು 15 ದಿನಗಳೊಳಗೆ ಈ ಖಾತೆ ನೀಡುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವು ಆಸ್ತಿ ಮಾಲೀಕರಿಗೆ ಅನುಕೂಲ ಮಾಡುವುದಲ್ಲದೆ ಗ್ರಾಮ ಪಂಚಾಯಿತಿಗಳ ಆದಾಯವನ್ನು ಹೆಚ್ಚಿಸಲಿದೆ. ರಾಜ್ಯಾದ್ಯಂತ 95 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಸ್ತಿಗಳಿಗೆ ಕಾನೂನು ದಾಖಲೆ ಒದಗಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ದತ್ತಾಂಶಗಳ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು 2.8 ಲಕ್ಷ, ಬೆಂಗಳೂರು ಗ್ರಾಮಾಂತರದಲ್ಲಿ 1.8 ಲಕ್ಷ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 1.8 ಲಕ್ಷ ಆಸ್ತಿಗಳು ಇ-ಸ್ವತ್ತು ಕಾರ್ಯಕ್ರಮದಡಿ ಈ ಖಾತಾ ಪಡೆಯಲು ಅರ್ಹವಾಗಿದೆ. ಇ-ಸ್ವತ್ತು ಪೋರ್ಟಲ್ ಮೂಲಕ 15 ದಿನಗಳ ಒಳಗಾಗಿ ಆಸ್ತಿದಾರರಿಗೆ ಈ ಖಾತಾ ನೀಡಲು ಉದ್ದೇಶಿಸಲಾಗಿದೆ. ಜಿಲ್ಲಾವಾರು ಆಸ್ತಿಗಳ ವಿವರವನ್ನು ನೋಡೋದಾದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು 8.2 ಲಕ್ಷ ಆಸ್ತಿಗಳಿವೆ. ಇವುಗಳಲ್ಲಿ ಸುಮಾರು 5.4 ಲಕ್ಷ ಆಸ್ತಿಗಳು ಈಗಾಗಲೇ ಈ ಖಾತಾವನ್ನು ಹೊಂದಿದೆ. ಉಳಿದ 2,77,317 ಆಸ್ತಿಗಳನ್ನು ಸಕ್ರಮಗೊಳಿಸಲು ಇಲಾಖೆ ಪಟ್ಟಿಯನ್ನು ಮಾಡಿದೆ. ಇದರಿಂದ ಈ ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಬಂದು ಸರ್ಕಾರದ ಆದಾಯ ಸಂಗ್ರಹ ಹೆಚ್ಚಾಗಲಿದೆ. ಈ ಖಾತೆ ಯಾಕೆ ಮುಖ್ಯ ಅನ್ನೋದನ್ನು ನೋಡೋದಾದರೆ ಕಳೆದ 1 ವರ್ಷದಿಂದ ಆಸ್ತಿ ನೋಂದಣಿ ಸೇರಿದಂತೆ ಎಲ್ಲ ಆಸ್ತಿ ವಹಿವಾಟುಗಳಿಗೆ ರಾಜ್ಯ ಸರ್ಕಾರ ಈ ಖಾತಾವನ್ನು ಕಡ್ಡಾಯಗೊಳಿಸಿದೆ. ಇದರ ಜೊತೆಗೆ ಆಸ್ತಿ ಮಾಲೀಕರು ಆಸ್ತಿಯ ಮೇಲೆ ಬ್ಯಾಂಕ್ ಸಾಲಗಳನ್ನು ಪಡೆಯಲು ಸಹ ಈ ಖಾತಾವನ್ನು ಪಡೆಯುವುದು ಅನಿವಾರ್ಯವಾಗಿದೆ. ಗ್ರಾಮ ಪಂಚಾಯಿತಿಗಳಿಗೆ ಆದಾಯ ಹೆಚ್ಚಳ ಇ-ಸ್ವತ್ತು ಉಪಕ್ರಮವು ಆಸ್ತಿ ಮಾಲೀಕರಿಗೆ ಈ ಖಾತಾ ಪಡೆಯಲು ಸಹಾಯ ಮಾಡುವುದಲ್ಲದೆ ಆಸ್ತಿ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸುವುದರಿಂದ ಗ್ರಾಮ ಪಂಚಾಯಿತಿಗಳಿಗೂ ಸಹ ಪ್ರಯೋಜನವಾಗಲಿದೆ. 2024-2025ರಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ಸಂಗ್ರಹಿಸಲಾದ ತೆರಿಗೆ 1,272 ಕೋಟಿ ರು ಇತ್ತು. ಈ ಸ್ವತ್ತು ಉಪಕ್ರಮದಡಿ ಇದು ಕನಿಷ್ಠ 2,000 ಕೋಟಿ ರು ತಲುಪುವ ನಿರೀಕ್ಷೆಯನ್ನ ಇಲಾಖೆ ಹೊಂದಿದೆ ಎಂದು ಮೂಲಗಳು ಹೇಳಿವೆ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.